ಯಜಮಾನ್ರೆ, ನಿಮಗೆ ಬುದ್ಧಿ ಇದೆಯಾ? ನಿಮಗೆ ಹೇಗಿರಕ್ಕೆ ಸಾಧ್ಯ? 20 ಗಂಟೆ ನೀವು ನಿಮ್ಮ ಮಮ್ಮಿ ಜೊತೆ ಅಟ್ಕೊಂಡೇ ಇರ್ತೀರಲ್ಲ, ಹಾಗಾಗಿ ಮಮ್ಮಿ ಫೀಲಿಂಗ್ಸು ನಿಮಗೆ ಅರ್ಥ ಆಗಲ್ಲ. ಆದರೆ ನಮ್ಮ ಬಾಸು ಪಾಪ ನಿಮ್ಮ ಥರ ಅವ್ರ ಮಮ್ಮಿ ಜೊತೆ ಅವ್ರು ಇದ್ದಾರಾ? ಇಲ್ಲ. ಜೀವನದಲ್ಲಿ ಅಮ್ಮನ ಪ್ರೀತಿನೇ ಅನುಭವಿಸಿರಲಿಲ್ಲ. ಎಷ್ಟೋ ವರ್ಷದಿಂದ ಅಮ್ಮನಿಂದ ದೂರ ಇದ್ರು. ಆದರೆ ಈಗ ನಮ್ಮ ಬಾಸು ಅವ್ರ ಮಮ್ಮಿ ಜೊತೆ ಇದ್ದಾರೆ. ಅವ್ರಮ್ಮ ನಮ್ಮ ಬಾಸ್ನ ಮಾತಾಡಿಸ್ತಾ ಇದ್ದಾರೆ. ಇದು ನಮ್ಮ ಬಾಸ್ಗೆ ಒಂಥರ ನಿಧಿ ಸಿಗ್ದಂಗೆ ಆಗೋಗಿದೆ. ಇಂಥ ಟೈಮಲ್ಲಿ ಅವ್ರ ಮನಸ್ಸಲ್ಲಿರೋ ಪ್ರೀತಿ ಏನಾದರೂ ಹೇಳ್ಕೊಂಡ್ಬಿಟ್ರೆ ಅದರಿಂದ ಅವರಮ್ಮ ಮತ್ತೆ ಎಲ್ಲಿ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೋ, ಅವ್ರನಿಂದ ಮತ್ತೆ ಮಾತಾಡಿಸ್ದೆ ಎಲ್ಲಿ ದೂರ ಆಗೋಗ್ತಾರೋ ಅನ್ನೋ ಭಯದಿಂದರೆ ನಮ್ಮ ಬಾಸ್ ಮನಸ್ಸಲ್ಲಿ ಗೌರಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಅದನ್ನು ಯಾರ ಮುಂದೆನೂ ಹೇಳ್ಕೊಳ್ಳದೆ ಒಳಗೆ ಪಚ್ಚಿಟ್ಕೊಂಡು ಅವರೊಬ್ಬರೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ತಾಯಿಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡಿ ಬದುಕ್ತಾ ಇದ್ದಾರೆ. ಬಾಸು ಕೂಡ ಈ ಒಂದು ಸತ್ಯನ ಯಾರ ಹತ್ರ ಹೇಳ್ಬೇಡ ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ರು. ಅದಕ್ಕೆ ಇವತ್ತು ನೀವು ಇಷ್ಟೊಂದು ಬಲವಂತ ಮಾಡಿದ್ರು ಈ ಸತ್ಯನ ನಿಮ್ಮ ಹತ್ರ ಹೇಳೇ ಇಲ್ಲ. ಯಜಮಾನ್ರೆ, ನಮ್ಮ ಬಾಸು ಗೌರಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ಆದರೆ ಗೌರಿ, ನನಗನ್ಸೋ ಪ್ರಕಾರ ಗೌರಿನೂ ಪ್ರೀತಿಸ್ತಾ ಇದ್ದಾಳೆ ಯಜಮಾನ್ರೆ. ಆದರೆ ಅವಳು ಹೇಳ್ಕೊತಿಲ್ಲ, ನಮ್ಮ ಬಾಸು ಮುಂದುವರಿತಿಲ್ಲ. ಒಟ್ಟಲ್ಲಿ ಎಲ್ಲ ಪ್ರೀತಿನೂ ಬಾಸ್ ಮನಸ್ಸಲ್ಲೇ ಇಟ್ಕೊಂಡು ವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅವರು ಒದ್ದಾಡೋದನ್ನ ನನ್ನ ಕೈಲೂ ನೋಡಕ್ ಆಗ್ತಾ ಇಲ್ಲ ಯಜಮಾನ್ರೆ, ನನ್ನ ಕೈಲೂ ನೋಡಕ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಒಂದು ಮಾತು ಮಾತ್ರ ಸತ್ಯ, ಅವರಿಬ್ರು ಒಂದಾಗಬೇಕು ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಓ ಗಾಡ್, ಪ್ಲೀಸ್ ಅವರಿಬ್ಬರನ್ನು ಒಂದು ಮಾಡು. ಪ್ರೀತಿಸೋರನ್ನ ದೂರ ಮಾಡಬೇಡ ಭಗವಂತ, ಮಾಡಬೇಡ ಪ್ಲೀಸ್. ಇಷ್ಟು ದಿನ ಇದನ್ನು ಮನಸ್ಸಲ್ಲೇ ಇಟ್ಕೊಂಡು ಒಳಗಡೆ ಕುದೀತಾ ಇತ್ತು. ಆದರೆ ಇವತ್ತು ನೀವು ಈ ವಿಷಯನ ಕೇಳಿ ನಾನು ಅದನ್ನ ನಿಮಗೆ ಹೇಳಿ ನನ್ನ ಮನಸ್ಸೊಳಗಡೆ ಏಸಿ ಆಗ್ತಂಗಾಗೋಗಿದೆ. ಯಜಮಾನ್ರೆ, ನೀವೇ ಹೇಳಿ ಯಜಮಾನ್ರೆ, ಪ್ರೀತಿಸಿದವರು ದೂರ ಆಗ್ಬೋದಾ? ನೀನು ಹೇಳ್ತಿರೋದು ನಿಜಾನ ವೆಂಕಿ? ಇರಿ, ಅಲ್ಲೇ ಬರ್ತೀನಿ. ನೀವೇನೋ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡಿದ್ದೀರ, ಆದರೆ ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಮನಸ್ಸೆಲ್ಲ ಇಟ್ಕೊಂಡು ಒದ್ದಾಡ್ತಿದ್ದೀನಿ. ನಾನು ಯಾರು, ನಾನು ಯಾರ ಮಗಳು, ನನ್ನ ಹಿನ್ನೆಲೆ ಏನು, ಇದೆಲ್ಲ ರಮಾದೇವಿ ಮೇಡಮ್ಗೆ ಗೊತ್ತಾಗಿದೆ. ನಿಮ್ಮ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ನಿಮ್ಮ ಮನೆಯವರು ನನಗೆ ಆಶ್ರಯ ಕೊಟ್ಟಿದ್ದಾರೆ. ನೀವು ನನಗೆ ಹೆಜ್ಜೆಗೂ ಸಹಾಯ ಮಾಡಿದ್ದೀರ. ನನ್ಗೆ ಎಲ್ಲಿ ನಿಮ್ಮ ಪ್ರೀತಿನ ಒಪ್ಕೊಂಡ್ರೆ ಮನೆಯವ್ರ ನೆಮ್ಮದಿ ಹಾಳಾಗ್ಬಿಡುತ್ತೋ, ನಾನು ಅಕ್ಕನಾಗೆ ಮಾಡಿದೆ ಅಂತ ಹೇಳ್ತಾರೆ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನನಗೆ ನಿಮ್ಮ ಪ್ರೀತಿನ ಒಪ್ಕೊಳಕ್ಕಾಗ್ತಿಲ್ಲ. ರಮಾದೇವಿ ಮೇಡಮ್ ಹತ್ರ ನಾನೇ ಕೇಳ್ಕೊಂಡಿದ್ದೀನಿ, ಗೌತಮಿನೇ ನಮ್ಮ ಅಕ್ಕ, ಶ್ಯಾಮಲಾನೇ ಅವ್ರ ಅಮ್ಮ ಅನ್ನೋ ವಿಚಾರ ಯಾವುದು ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ. ನಾನು ಅವ್ರಿಗೆ ಕೊಟ್ಟಿರೋ ಮಾತನ್ನ ನಡ್ಕೋಬೇಕು. ನಿಮ್ ಪ್ರೀತಿನ ನಾನು ಒಪ್ಕೋಬಾರ್ದು. ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಿಮ್ಮಿಂದ ದೂರ ಆಗಬೇಕು ಅಂತ. ಈ ಮದುವೆ ಅನ್ನೋದು ನಿಮ್ ತಾಯಿ ಮಾಡಿರೋ ನಿರ್ಧಾರ.
ಅದು ಅವ್ರ ಕನಸು. ಯಾವುದೇ ಕಾರಣಕ್ಕೂ ನನ್ನಿಂದ ಮನೆಯವ್ರು ಯಾರಿಗೂ ನೋವಾಗಬಾರ್ದು. ಇದರಿಂದ ನನಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಎಲ್ರೂ ಖುಷಿಯಾಗಿರ್ಬೇಕು. ನನ್ನಿಂದ ಯಾರಿಗೂ ನೋವಾಗಬಾರ್ದು. ಗೌರಿ ಅವರೇ, ಯಾಕೆ ಹೇಳ್ತಾ ಇದ್ದೀರಾ? ನೀವೇನೋ ಹೇಳ್ತಾ ಇದ್ರಿ, ನಾ ಮಲಗ್ಬಿಟ್ಟೆ, ಸಾರಿ. ಇಲ್ಲ, ಅದು ನಮ್ಮ ಮನೆಯಿಂದ ಬಂದು ತುಂಬಾ ಹೊತ್ತಾಯ್ತಲ್ಲ, ಮನೇಲಿ ಕೇಳಿದ್ರೆ ಏನ್ ಹೇಳೋದು ಅಂತ ಹೇಳ್ಕೊತಿದ್ದೆ ಅಷ್ಟೆ. ಅಯ್ಯೋ, ಅದಕ್ಕೆ ಹೇಳ್ತಾ ಇದ್ದೀರಾ? ಹೋಗೋಣ, ಹೋಗ. ಗೌರಿ ಅವರೇ, ನಾನು ಬೇರೆ ಕುಡಿದ್ಬಿಟ್ಟಿದ್ದೀನಿ, ಗಾಡಿ ಓಡ್ಸೋಕ್ಕಾಗಲ್ಲ. ಸಾರಿ, ನಿಮಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಲ್ವಾ? ಮತ್ತು ನಾವೀಗ ಹೇಗೆ ಹೋಗೋದು? ಪರವಾಗಿಲ್ಲ, ನೀವಿಲ್ಲಿ ಕೂತಿರಿ, ನಾನು ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ.